ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಸಂತ ಪೌಲ್ ತಿಮೋಥಿಯನ ಕುರಿತು ಒಂದು ಮಾತಾಡ್ತಾ ಇದ್ದಾನೆ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸೇ ಇಡೋದಿಲ್ಲ. ಆದ್ರೆ ತಿಮೋಥಿಯನನ್ನ ನೋಡ್ರಿ, ತಿಮೋಥಿ ಇದ್ದಾನಲ್ಲ, ನನ್ನ ಒಳ್ಳೆ ಶಿಷ್ಯ, ನನ್ನ ಮಾತನ್ನ ಕೇಳೋ ಶಿಷ್ಯ, ಅಚ್ಚು ತಪ್ಪದೆ ಸುವಾರ್ತೆಯ ಸೇವೆಯನ್ನ ಭಯಭಕ್ತಿಯಿಂದ ಮಾಡಿದ್ದಾನೆ. ಅವನು ನಿಮ್ಮ ಬಳಿಗೆ ಬರ್ಲಿಕ್ಕಿದ್ದಾನೆ. ಅವನು ಯಾರು ಗೊತ್ತಾ? ದೇವರ ಮಾತಿಗೆ ಅನುಗುಣವಾಗಿ ನಡೆಯತಕ್ಕವನು ಅಂತ ಪೌಲ್ ತಿಮೋಥಿಯನ ಕುರಿತು ಮಾತನಾಡ್ತಾ ಇದ್ದಾನೆ. ತಿಮೋಥಿ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಎಲ್ಲರ ಹಾಗೆ ಸ್ವಕಾರ್ಯದ ಮೇಲೆ ಮನಸ್ಸಿಡದೆ ದೇವರ ರಾಜ್ಯದ ಮೇಲೆ, ದೇವರ ಕಾರ್ಯದ ಮೇಲೆ, ದೇವರ ಸುವಾರ್ತೆಯ ಮೇಲೆ, ದೇವರು ನೇಮಿಸಿ ಕೊಡಲ್ಪಟ್ಟಂತ ಕೆಲಸದ ಮೇಲೆ ನನ್ನ ಶಿಷ್ಯನಾಗಿರುವಂತ ತಿಮೋಥಿ ಅವನು ಕೆಲಸ ಮಾಡುವವನಾಗಿದ್ದಾನೆ. ಪ್ರಿಯ ಸಹೋದರಿಯೇ, ಎಂತ ಒಂದು ಸ್ಟೇಟ್ಮೆಂಟ್! ಪರಲೋಕದ ದೇವರನ್ನ ಕಂಡುಕೊಂಡಂತ ಪೌಲ್ ತಿಮೋಥಿಯನ ಕುರಿತು ಮಾತಾಡ್ತಾ ಇದ್ದಾನೆ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ. ತಿಮೋಥಿಯನು ನಾನು ಹೇಳಲ್ಪಟ್ಟ ಕೆಲಸದ ಮೇಲೆ ಅವನು ಮನಸ್ಸಿಟ್ಟಿದ್ದಾನೆ. ಪರಲೋಕದ ದೇವರು ಯೇಸುವನ್ನ ಒಂದು ಜವಾಬ್ದಾರಿಯ ಕೆಲಸವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸಲ್ಪಟ್ಟ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಪೌಲ್ ರಕ್ಷಣೆ ಹೊಂದಿ ದೇವರನ್ನ ಕಂಡುಕೊಂಡಾಗ ಅವನು ಸ್ವಕಾರ್ಯದ ಮೇಲೆ ಮನಸ್ಸನ್ನು ಬಿಟ್ಟುಬಿಟ್ಟ. ಲೋಕದ ಕೆಲಸದ ಮೇಲೆ ಅವನು ಬಿಟ್ಟುಬಿಟ್ಟ ಆಸೆ. ದೇವರ ಕಾರ್ಯವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಅವನು ಕೇಳ್ತಾನೆ, ಏಸಪ್ಪ ನಾನ್ ಏನ್ ಆಗ್ಬೇಕಂತ ಬಯಸ್ತೀಯ? ನಾನೇನಾಗ್ಬೇಕಂತ ಬಯಸ್ತೀಯ ದೇವರೇ? ಅದರಲ್ಲಿ ಪರಿಣತನಾದಂತ ಪೌಲ್ ಅವನು ಬರೀತಾನೆ, ನನ್ನ ಶಿಷ್ಯನಾಗಿರುವಂತ ತಿಮೋಥಿ ಇದ್ದಾನಲ್ಲ, ಅವನು ಸ್ವಂತ ಕಾರ್ಯದ ಮೇಲೆ ಮನಸ್ಸಿಟ್ಟಿಲ್ಲ, ಸ್ವಂತ ಕೆಲಸದ ಮೇಲೆ ಮನಸ್ಸಿಟ್ಟಿಲ್ಲ, ಲೋಕದ ಮೇಲೆ ಮನಸ್ಸಿಟ್ಟಿಲ್ಲ, ಲೋಕದ ಕಾರ್ಯದ ಮೇಲೆ ಮನಸ್ಸಿಟ್ಟಿಲ್ಲ, ಲೌಕಿಕವಾದ ಕಾರ್ಯದ ಮೇಲೆ ಮನಸ್ಸಿಟ್ಟಿಲ್ಲ. ಅವನು ಯಾರ ಮೇಲೆ ಮನಸ್ಸಿಟ್ಟಿದ್ದಾನೆ ಅಂದ್ರೆ, ನಾನು ಅಂಗೀಕರಿಸಲ್ಪಟ್ಟಂತ ಯೇಸು ಕ್ರಿಸ್ತನ ಮೇಲೇನೆ ಅವನು ಮನಸ್ಸಿಟ್ಟಿದ್ದಾನೆ. ಅವನು ಸ್ವಕಾರ್ಯವನ್ನ ನೋಡಿಕೊಳ್ಳದೆ ದೇವರ ಕಾರ್ಯದ ಮೇಲೆ ಮನಸ್ಸಿಟ್ಟ ನಿಮಿತ್ತ ಅವನನ್ನ ನೀವು ನೋಡಿ ತಿಳ್ಕೊಳ್ರಿ. ಪೌಲ್ ಹೇಳ್ತಾ ಇದ್ದಾನೆ, ಹೋದ್ರಿ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಟ್ಟಿಲ್ಲ, ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡೋದು ಬಹಳ ಕಡಿಮೆ. ಅದು ತಿಮೋಥಿ ಆಗಲ್ಲ, ದೇವರ ಕಾರ್ಯದ ಮೇಲೆ ಮನಸ್ಸಿಟ್ಟಿದ್ದಾನೆ. ನಮ್ಮ ರಕ್ಷಕನಾಗಿ ಬಂದಂತ ಯೇಸು ಹೇಳ್ತಾನೆ ಮತ್ತಾಯ 6:33 ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನನ್ನ ಮಕ್ಕಳಾದವರೇ, ನನ್ನ ಶಿಷ್ಯರಾದವರೇ, ನನ್ನ ಅನುಯಾಯಿಗಳೇ, ನನ್ನ ಹಿಂಬಾಲಿಸುವಂತವರೇ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ರಿ. ಪರಲೋಕದ ದೇವರು ಭೂಲೋಕದಲ್ಲಿ ಆರಿಸಲ್ಪಟ್ಟಂತ ಒಬ್ಬೊಬ್ಬನಿಗೂ ಒಂದೊಂದು ಕೆಲಸವನ್ನ ಕೊಟ್ಟಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ನೋಹನಿಗೆ ಒಂದು ಕೆಲಸ, ಮೋಸಸ್ಗೆ ಒಂದು ಕೆಲಸ, ಯಾಕೋಬನಿಗೆ ಒಂದು ಕೆಲಸ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನ ನಿಮಿತ್ತ ದೇವರು ರಕ್ಷಿಸುವುದಕ್ಕೋಸ್ಕರ ಲೋಟನಿಗೆ ಒಂದು ಕೆಲಸ ಕೊಟ್ಟ. ಆ ಕೆಲಸ ಏನಪ್ಪಾ? ಸೋದೋಮ್ ಗೋಮರ ಸುಡುವುದಕ್ಕೆ ಮುಂಚೆ, ನಾಶವಾಗುವುದಕ್ಕೆ ಮುಂಚೆ, ಹಾಳಾಗುವುದಕ್ಕೆ ಮುಂಚೆ, ಲಯಪಡಿಸುವುದಕ್ಕೆ ಮುಂಚೆ, ಅದನ್ನು ಸರ್ವನಾಶ ಮಾಡುವುದಕ್ಕೆ ಮುಂಚೆ ಅಬ್ರಾಮನ ನಿಮಿತ್ತ ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನ ನಿಮಿತ್ತ ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನ ನಿಮಿತ್ತ ಲೋಟನಿಗೆ ದೇವರ ಹೇಳ್ತದೆ, ನಿನಗೊಂದು ಚಾನ್ಸ್, ನಿನಗೊಂದು ಕೆಲಸ ಕೊಡ್ತೇನೆ. ನೀನಿರುವಂತ ಪ್ರಾಂತ್ಯಕ್ಕೆ ಅಪಾಯ ಸುತ್ತುವರಿಲಿಕ್ಕಿದೆ, ನಾಶನದ ಕಾರ್ಯ ಬರಲಿಕ್ಕಿದೆ, ಇದನ್ನು ಬೆಂಕಿಯಿಂದ ಸುಡಲಿಕ್ಕಿದೆ. ಆದ ಕಾರಣ ನಾನು ಹೇಳುವಂತ ಕೆಲಸವನ್ನ ನೀನ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ, ನಾನು ಹೇಳುವಂತ ಕೆಲಸ ನೀನ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನೀನು ನಿನ್ನ ಕುಟುಂಬ ರಕ್ಷಿಸಲ್ಪಡ್ತೀರಾ.
ದೇವರ ಕೆಲಸವನ್ನ ವಿಶ್ವಾಸಿಯಾದವನು ಪರ್ಫೆಕ್ಟ್ ಆಗಿ, ದೇವರ ವಾಕ್ಯ ಹೇಳ್ತದೆ ಅವರೆಲ್ಲರೂ ಒಂದೇ ಕುಟುಂಬ, ಗಂಡ ಹೆಂಡತಿ ಮಕ್ಕಳು, ಅಳಿದಿರು ಸೊಸೆದಿರು ಬಂಧುಗಳು ಯಾರೆಲ್ಲ ಅವರಲ್ಲಿ ಇದ್ರು ಗೊತ್ತಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ ಅಬ್ರಾಮನ ನಿಮಿತ್ತ ಲೋಟನಿಗೆ ದೇವರ ಕರುಣೆ ಬರುತ್ತೆ. ಅಬ್ರಾಮನಿಗೆ ದೇವರು ಹೇಳ್ತಾರೆ, ಅಬ್ರಾಮ್ ನಿಮ್ಮ ಕಜಿನ್ ಲೋಟ ಈ ಬೆಂಕಿಯಿಂದ, ಈ ಸುಡುವಿಕೆಯಿಂದ, ಈ ನಾಶನದಿಂದ, ನನ್ನ ಕೋಪದಿಂದ ಅವನು ತಪ್ಪಿಸಿಕೊಳ್ಳಬೇಕಂದ್ರೆ ಒಂದು ಕೆಲಸ ನಾನು ಅವನಿಗೆ ಕೊಡ್ತೇನೆ, ಅದನ್ನ ಮಾಡ್ತಾನ. ಅಬ್ರಾಮನ ವಿಜ್ಞಾಪನೆ. ಅಲ್ಲಿ ಯಾರು ನೀತಿವಂತರಿಲ್ವಾ? ಅಲ್ಲಿ ಯಾರು ನಿನಗೆ ಭಯ ಪಡೋರಿಲ್ವಾ ದೇವರೇ? ನಿನ್ನ ಮಾತನ್ನ ಕೇಳೋರಿಲ್ವಾ ದೇವರೇ? ನಿನಗೆ ವಿಧೇಯರಾಗೋರಿಲ್ವಾ ದೇವರೇ? ನಿನ್ನ ಮಾತಿಗೆ ಅನುಗುಣವಾಗಿ ನಡೆಯಂತವರು ಇಲ್ವಾ? ನೋಡಿ ಅಬ್ರಾಮ್ ಎಷ್ಟು ಜಾಣ, ಡೈರೆಕ್ಟ್ ಆಗಿ ನನ್ನ ತಮ್ಮ ಲೋಟ ಇದ್ದಾನಲ್ಲ ದೇವರೇ ಅಂತ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ದೇವ್ರಿಗೆ ಹೇಳ್ತಾ ಇದ್ದಾನೆ, ಅಲ್ಲಿ ಯಾರು ನೀತಿವಂತರಿಲ್ವಾ? ನಿನಗೆ ಭಯ ಪಡೋರು ಇಲ್ವಾ? ನಿನಗೆ ವಿಧೇಯರಾಗೋರು ಇಲ್ವಾ? ನಿನಗೆ ಗೌರವಿಸೋರು ಇಲ್ವಾ? ನಿನ್ನ ಮಾತಿನ ಪ್ರಕಾರ ನಡೆಯತಕ್ಕವರು ಆ ಊರಲ್ಲಿ ಯಾರು ಇಲ್ವಾ? ಆಗ ದೇವರಿಗೆ ಅರ್ಥ ಆಯ್ತು. ಆಗ ದೇವರು ಹೇಳ್ತಾನೆ, ಲೋಟನಿಗೆ ನೀನು ಹೇಳು, ನಾನು ಕೊಡೋ ಕೆಲಸವನ್ನ ಭಯಭಕ್ತಿಯಿಂದ ನೀನು ಮಾಡಿದ್ದೆ ಆದಲ್ಲಿ ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡ್ತೀನಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನನ್ನ ಶಿಷ್ಯರಿದ್ದಾನಲ್ಲ ತಿಮೋತಿ, ಪರ್ಫೆಕ್ಟ್ ವ್ಯಕ್ತಿ, ನಂಬಿಗಸ್ತನು, ಏಳ ಕೆಲಸ ಮಾಡುವವನು, ಅವನನ್ನ ನಾನು ನಿಮ್ಮ ಬಳಿಗೆ ಕಳಿಸ್ತಾ ಇದ್ದೇನೆ. ಅವನು ಎಲ್ಲರ ಹಾಗೆ ಸ್ವಕಾರ್ಯದ ಮೇಲೆ ಮನಸ್ಸಿಡದೆ ಕ್ರಿಸ್ತನ ಕಾರ್ಯದ ಮೇಲೇನೆ ಅವನು ಮನಸ್ಸಿಡೋನು. ಬೈಬಲ್ ಹಂಗೆ ಹೇಳ್ತದೆ, ಬೈಬಲ್ ಹಂಗೆ ಹೇಳ್ತದ್ರಿ. ತಿಮೋತಿ ಶಿಷ್ಯ, ಪೌಲ್ ಕ್ರಿಸ್ತನಾಗಿ ನಮ್ಮ ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾನೆ. ಪರಲೋಕದ ದೇವರು ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನ ನಮಗಾಗಿ ಕಳಿಸುವಾಗ ಆತನ ಹೇಳ್ತಾನೆ, ಈತನು ನನ್ನ ಪ್ರಿಯ ಮಗನು, ಈತನ ನನ್ನ ಪ್ರಿಯ ಮಗನು, ಈತನ ಮಾತನ್ನ ನೀವು ಕೇಳ್ರಿ, ಇವನನ್ನ ನಾನು ನಿಮಗಾಗಿ ಕಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಪೌಲಿಗೆ ಹೇಳ್ತಾನೆ, ನಾನ್ ನಿಮ್ಮ ಬಳಿಗೆ ತಿಮೋತಿಯನ್ನ ಕಳಿಸ್ತಾ ಇದ್ದೇನೆ, ಅವನ ಮಾತನ್ನ ನೀವು ಕೇಳ್ರಿ, ಅವನ್ನ ನೋಡಿ ನೀವು ನಡ್ಕೊಳ್ರಿ, ಅವನ್ನ ನೋಡಿ ನೀವು ತಿಳ್ಕೊಳ್ರಿ, ಅವನ್ ಯಾವ ಕಾರ್ಯದಲ್ಲಿ ಆಸಕ್ತಿ ಇದ್ದಾನೋ ಆ ಕೆಲಸವನ್ನ ನೀವು ಮಾಡೋರಾಗಿರ್ರಿ. ಅದನ್ನೇ ದೇವರ ಅಬ್ರಾಮನಿಗೆ ಹೇಳ್ತಾರೆ, ನೀನ್ ನನಗಿಷ್ಟಾನೇಪ್ಪ, ಆದ್ರೆ ಲೋಟ ಇದ್ದಾನಲ್ಲ ನಾಶ ಆಗುವಂತ ಪ್ರಾಂತದಲ್ಲಿದ್ದಾನೆ, ಆದ ಕಾರಣ ನಾನೇ ಕೆಲಸವನ್ನ ನಿನ್ನ ತಮ್ಮ ಲೋಟ ಮಾಡಿದ್ದೆ ಆದ್ರೆ, ಕೇಳಿದ್ದೆ ಆದ್ರೆ, ಹೇಳುವಾಗ ನಡ್ಕೊಂಡಿದ್ದೆ ಆದ್ರೆ ಅವನು ರಕ್ಷಿಸಲ್ಪಡ್ತಾನೆ. ಆ ಕೆಲಸ ಏನ್? ಸತ್ಯವೇದ ಹೇಳ್ತದೆ, ಆ ಕೆಲಸ ಏನಪ್ಪ ಅಂದ್ರೆ, ನಾನು ಬೆಂಕಿಯನ್ನ ಕಳಿಸೋಕೆ ಮುಂಚೆ, ನಾಶ ಮಾಡುವಂತ ವಾತಾವರಣವನ್ನು ಕಳಿಸೋಕೆ ಮುಂಚೆ, ಸುಡುವುದಕ್ಕೆ ಮುಂಚೆ, ಆ ಗಾಳಿ ಬೀಸುವುದಕ್ಕೆ ಮುಂಚೆ, ಆ ಗಾಳಿಯ ವಾತಾವರಣ ಬರುವುದಕ್ಕೆ ಮುಂಚೆ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದಬೇಕಾದಲ್ಲಿ ನನ್ನ ಮಾತನ್ನ ಮೀರದೆ ನಾನು ಹೇಳುವಂತ ಬೆಟ್ಟಕ್ಕೆ ತಪ್ಪಿಸ್ಕೊಳ್ಬೇಕಾ? ರಕ್ಷಿಸಲ್ಪಡಬೇಕಾ? ಈ ಬೆಂಕಿಯಿಂದ ನೀನ್ ಪಾರಾಗಬೇಕಾ? ನನ್ನ ಕೋಪದಿಂದ ಪಾರಾಗಬೇಕಾ? ನನ್ನ ಶಿಕ್ಷೆಯಿಂದ ಪಾರಾಗಬೇಕಾ? ನಾನು ತೋರಿಸುವಂತ ಪ್ರಾಂತಕ್ಕೆ ನೀನೇನ್ ಮಾಡಬೇಕು? ನಡ್ಕೊಂಡು ಹೋಗುವಂತ ದೇವರು ಹೇಳಲ್ಲ, ಬೈಬಲ್ ಹೇಳ್ತದೆ, ಆ ಬೆಟ್ಟಕ್ಕೆ ನೀನು ಓಡಕ್ಕೆ ಆರಂಭ ಮಾಡಿದ್ರೆ ಹಿಂದೆ ತಿರುಗಬೇಡ ಅಂತ ವಾಕ್ಯ. ಯಾವಾಗ ಓಡಕ್ಕೆ ಪ್ರಾರಂಭ ಮಾಡ್ತೀಯೋ
ಹಿಂದೆ ಯಾವ ಕಾರಣಕ್ಕೂ ನೀನು ನೋಡೋ ಆಗಿಲ್ಲ. ಸಹೋದರಿಯೇ, ಅದೇ ಮಾತನ್ನ ಇವತ್ತು ಸಭೆಗೆ ದೇವರು ಹೇಳ್ತಾ ಇದ್ದಾನೆ. ಸಭೆ, ರಕ್ಷಣೆ ಹೊಂದಿ ಬಂದಿದ್ಯಾ? ದೀಕ್ಷಾ ಸ್ಥಾನ ತಗೊಂಡು ಬಂದಿದ್ಯಾ? ನನ್ನ ನಂಬಿ ಬಂದಿದ್ಯಾ? ನನ್ನ ಶಿಷ್ಯನಾಗೋದಕ್ಕೆ ಬಂದಿದ್ಯಾ? ನನ್ನ ಮಗನಾಗೋದಕ್ಕೆ ಬಂದಿದ್ಯಾ? ನನ್ನ ಅನುಯಾಯಿ ಆಗೋದಕ್ಕೆ ಬಂದಿದ್ಯಾ? ನನ್ನನ್ನ ನೀನು ಹಿಂಬಾಲಿಸ್ತಾ ಇದೀಯಾ? ಯಾವತ್ತು ನನಗಾಗಿ ನೀನು ಹೆಜ್ಜೆ ಇಟ್ಟು ಹಿಂದೆ ನೋಡ್ಲೇಬೇಡ. ಹಿಂದೆ ನೋಡೋರು ರಕ್ಷಣೆ ಹೊಂದಕ್ಕಾಗಲ್ಲ. ಹಿಂದೆ ನೋಡೋನು ಪರಲೋಕ ಮುಟ್ಟಕ್ಕಾಗಲ್ಲ. ಹಿಂದೆ ನೋಡೋನು ದೇವರ ರಾಜ್ಯದಲ್ಲಿ ಇರಕ್ಕಾಗಲ್ಲ. ಹಿಂದೆ ನೋಡೋನು ದೇವರಿಂದ ಹೋಗಕ್ಕಾಗಲ್ಲ. ಹಿಂದೆ ನೋಡೋನು ಯೇಸು ಜೊತೆ ನಡೆಯಕ್ಕಾಗಲ್ಲ. ಅದಕ್ಕೆ ಏಸಪ್ಪ ಹೇಳ್ತಾನೆ, ನನ್ನ ಶಿಲುಬೆ ನೀವು ಹೊರಕ್ಕಾಗಲ್ಲ, ನನ್ನ ಶಿಲುಬೆ ನೀವು ಹೊರಕ್ಕಾಗಲ್ಲ, ನಿಮ್ಮ ಶಿಲುಬೆಯನ್ನ ಒತ್ತುಕೊಂಡು ನನ್ನ ಹಿಂದೆ ಬನ್ರಿ. ನಮ್ಮ ಶಿಲುಬೆ ಏನ್? ಅವಮಾನ, ನಿಂದನೆಗಳು, ತೊಂದರೆಗಳು, ಸಮಸ್ಯೆಗಳು, ಹೋರಾಟಗಳು, ಬಾಧೆಗಳು, ರೋಗಗಳು, ಸಾಲದ ಬಾಧೆ, ಜನಗಳ ಬಾಧೆ, ನಾನಾ ವಿಧವಾದ ತೊಂದರೆಯ ಬಾಧೆಗಳ ನಿಮಿತ್ತವಾಗಿ ನಿಜವಾದ ವಿಶ್ವಾಸಿ ಮಾತ್ರ ಯೇಸುವಿನ ಹಿಂದೆ ಓಡಕ್ಕೆ ಸಾಧ್ಯ. ವಿಶ್ವಾಸಿ ಇಲ್ಲದೆ ತಕ್ಕವನು ಓಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತಂತೆ. ದೇವರ ವಾಕ್ಯ ಹೇಳ್ತದೆ, ಲೋಟನಿಗೆ ದೇವರು ಒಂದು ಆಫರ್ ಕೊಟ್ಟ. ಲೋಟ, ನೀನು ನಿನ್ನ ಹೆಂಡತಿ ಮಕ್ಕಳು ರಕ್ಷಿಸಲ್ಪಡಬೇಕ. ಅಬ್ರಾಮನ ನಿಮಿತ್ತ. ಅಬ್ರಾಮ್ ಯಾರ ತರ ನಿಂತಿದ್ದಾನೆ ಗೊತ್ತಾ? ಯೇಸು ತರ ನಿಂತು ಬಿಟ್ಟಿದ್ದಾನೆ ಲೋಟನ ಮನೆಗೆ. ದೇವರು ಅಬ್ರಾಮನ ನಿಮಿತ್ತ ಲೋಟನಿಗೆ ಕರುಣಿಸ್ತಾನೆ. ನಾನು ತೋರುವಂತ ಬೆಟ್ಟಕ್ಕೆ ನೀವೇನ್ ಮಾಡಬೇಕು? ಹಿಂದಿರುಗದೆ ಓಡಬೇಕು. ಯಾವಾಗ ನೀವು ಓಡಿ ಆ ಸ್ಥಳವನ್ನ ಮುಟ್ಟುತ್ತೀರೋ ಆಗ ನೀವು ರಕ್ಷಿಸಲ್ಪಡ್ತೀವಿ. ನಾವೆಲ್ಲರೂ ಓಡಕ್ಕೆ ಆರಂಭ ಮಾಡಿದ್ದೀವಿ. ಯೇಸುವನ್ನ ನಂಬದ ಮೇಲೆ ಓಡಕ್ಕೆ ಆರಂಭ ಮಾಡಿದ್ದೀವಿ. ಓಡುವಾಗ ನಮ್ಮ ಮನಸ್ಸು ಚಂಚಲ. ನನ್ನ ಹೆಂಡತಿ ಓಡ್ ಬರ್ತಾ ಇದ್ದಾಳ? ನನ್ನ ಮಕ್ಕಳು ಓಡ್ ಬರ್ತಾ ಇದ್ದಾರಾ? ನಾನು ಸುವಾರ್ತೆ ಸಾರಲ್ಪಟ್ಟಂತ ಜನ ಓಡ್ ಬರ್ತಾ ಇದ್ದಾರಾ? ನಮ್ಮ ಅಕ್ಕ ತಮ್ಮತ್ತ ಬರ್ತಾ ಇದ್ದಾರಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಆತ್ಮಕ್ಕೆ ನೀನೇ ಹೊಣೆ. ನಿನ್ನ ಆತ್ಮಕ್ಕೆ ನೀನೇ ಹೊಣೆ ಆದ ಕಾರಣ ನಿನ್ನ ಆತ್ಮವನ್ನ ಮೊದಲು ನೀನು ರಕ್ಷಿಸಿಕೋ. ನಿನ್ನ ಆತ್ಮವನ್ನ ನೀನು ರಕ್ಷಿಸಿಕೋ. ಪ್ರಿಯ ಸಹೋದರಿಯೇ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ, ಯೇಸು ಕ್ರಿಸ್ತನ ಕಾರ್ಯದ ಮೇಲೆ ಮನಸ್ಸೇ ಇಟ್ಟಿಲ್ಲವಲ್ಲ. ದೇವರು ರಕ್ಷಣೆಯ ಒಂದು ಬಾಗಿಲನ್ನು ಕೊಟ್ಟು ಲೋಟನಿಗೆ ಓಡು ಅಂದಾಗ ಇಡೀ ಕುಟುಂಬ ಒಂದೇ ಸಲ ಓಡಕ್ಕೆ ಪ್ರಯತ್ನ ಪಟ್ಟಿದ್ರಿ, ಆದ್ರೆ ಮುಟ್ಟಿದ್ದು ಒಬ್ಬನೇ ಅಂತ ದೇವರ ವಾಕ್ಯ. ರೀಚ್ ಮಾಡಲ್ಪಟ್ಟವರು ಒಬ್ಬರೇ. ದೇವರ ವಾಕ್ಯ ಹೇಳ್ತದೆ, ಲೋಟನಿಗೆ ಓಡಕ್ಕೆ ಹೇಳಲ್ಪಟ್ಟಂತ ದೇವರು ಲೋಟ ಮಾತ್ರ ಓಡಿದ್ದಾನೆ. ಹೆಂಡತಿ ಕಾಣ್ತಾ ಇಲ್ಲ, ಮಕ್ಕಳು ಕಾಣ್ತಾ ಇಲ್ಲ, ಸೊಸೆದಿರು ಕಾಣ್ತಾ ಇಲ್ಲ, ಅಳಿದಿರು ಕಾಣ್ತಾ ಇಲ್ಲ. ಅವನಿಂದ ಓಡುವಾಗ ಪ್ರಾರಂಭ ಮಾಡಲ್ಪಟ್ಟವರು ಬಹಳ ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಪೌಲ್ ಹೇಳ್ತಾನೆ, ನಾನು ಯೇಸುನ ನಂಬದ ಮೇಲೆ ಓಡಕ್ಕೆ ಆರಂಭ ಮಾಡಿ. ಯೇಸುನ ನಂಬದ ಮೇಲೆ ನಾನು ಓಡಕ್ಕೆ ಆರಂಭ ಮಾಡಿದೆ. ಅದಕ್ಕೆ ರಕ್ಷಣೆ ಹೊಂದಿದ ಮೇಲೆ ಕೇಳ್ತಾನೆ, ಏಸಪ್ಪ ನಾನೇನಾಗಬೇಕಂತ ನೀನು ಬಯಸ್ತೀಯ? ಯಾವ ರೀತಿ ಜೀವನ ಮಾಡಬೇಕಂತ ಬಯಸ್ತೀಯ? ಇಲ್ಲಿವರೆಗೂ ರೋಮ್ ಸಾಮ್ರಾಜ್ಯದವರಿಗೆ ಅಧಿಕಾರಿಯಾಗಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರು ಕೊಟ್ಟ ಕೆಲಸವನ್ನ ಅಚ್ಚು ತಪ್ಪದ ನಾನು ಮಾಡಿದ್ದೇನೆ. ಅದನ್ನ ನಾನಲ್ಲ, ಅದನ್ನ ನೀನೇ ಮೆಚ್ಚಿ ನನ್ನನ್ನು ಆರಿಸ್ಕೊಂಡಿದ್ದೀಯ. ಹಲ್ಲೆಲೂಯಾ. ಅದೇ ತಾನೇ ಲೂಕ 19:10 ಹೇಳುತ್ತೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ. ಒಂದು ಟೈಮ್ ನಾನು ನೀವೆಲ್ಲ ಕೆಟ್ಟೋಗಿದ್ದು, ಯೇಸುನ ನಂಬೋದ ಮೇಲೆ ನೀವು ರಕ್ಷಿಸಲ್ಪಟ್ಟಿದ್ದೀರಿ. ರಕ್ಷಣೆ ಹೊಂದಿದವರ ಮೇಲೆ ದೇವರ ದರ್ಶನ, ನಾನು ಹಿಂದೇನೆ ನೀವು ಓಡಬೇಕಂತ, ನಾನು ನಡೆದ ಹಾದಿಲೇ ನೀವು ನಡಿಬೇಕು ಅಂತ, ನಾನು ಹೋದ ಮಾರ್ಗದಲ್ಲೇ ನೀವು ಹೋಗ್ಬೇಕಂತ.
ಅದಕ್ಕೆ ಪೌಲ್ ಹೇಳ್ತಾನೆ, ರಕ್ಷಣೆ ಹೊಂದಿದ ಮೇಲೆ ಅವನು ಬೂಸ್ಟ್ ಮಾಡ್ತಾ 13 ಪತ್ರಿಕೆಗಳನ್ನ ಬರೀತಾ, ಅನೇಕ ಸಭೆಗಳಿಗೆ ಹೋಗ್ತಾ, ಅನೇಕ ಜಾಗಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ, ಯಾವ ರೀತಿ ರೋಮ್ ಸಾಮ್ರಾಜ್ಯದಲ್ಲಿ ಸರ್ವಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ನು, ಯೇಸುವಿನ ಕಂಪನಿಗೆ ಸೇರಲ್ಪಟ್ಟ ಮೇಲೆ ಅದೇ ನಂಬಿಗಸ್ತನಾಗಿ ಸ್ವಕಾರ್ಯವನ್ನ ನೋಡಿಕೊಳ್ಳದೆ ದೇವರ ಕಾರ್ಯ ಏನ್, ದೇವರ ರಾಜ್ಯದ ಕಾರ್ಯ ಯಾವುದು ಅಂತ ಅರಿಯಲ್ಪಟ್ಟವನಾಗಿ ತಿಳಿಯಲ್ಪಟ್ಟವನಾಗಿ ಏಸಪ್ಪಗೆ ಕೇಳ್ತಾನೆ, ನಾನೇನಾಗಬೇಕಂತ ಬಯಸ್ತೆ ಅಂತ ನೀನು ಹೇಳೋದಾದ್ರೆ ಅದರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಾಗ ಸ್ವಾಮಿ ಹೇಳ್ತಾರೆ, ಆ ಊರಿನ ಒಳಗೆ ಹೋಗು. ಇವತ್ತು ಆ ಊರು ಯಾವುದು ನಿಮಗೆ? ನಾನು ಮುಗಿಸ್ತೇನೆ. ಇವತ್ತು ಆ ಊರು ಯಾವುದು ನಿಮಗೆ? ಪೌಲನಾಗೆ ರಕ್ಷಿಸಲ್ಪಟ್ಟಂತವರೇ, ಕರೆಯಲ್ಪಟ್ಟಂತವರೇ, ಆರಿಸಲ್ಪಟ್ಟಂತವರೇ, ಇವತ್ತು ದೇವರ ಬಳಿಗೆ ಬಂದು ದೇವರೇ ನಾನು ಏನಾಗ್ಬೇಕಂತ ಬಯಸ್ತೇನೆ ಅಂತ ನಿಮ್ಮ ಹೃದಯದ ಬಡಿತಾ ಇರುವುದಾದ್ರೆ ನೀವು ಎಲ್ಲಿ ಹೋಗ್ಬೇಕಂತ ದೇವರು ಹೇಳ್ತಾ ಇದ್ದಾನೆ. ಗಾಡಿಗಪ್ಪ ಎಂಬ ಗ್ರಾಮಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ, ನನ್ನ ಆಲಯದ ಒಳಗೆ ಹೋಗ್ರಿ. ಒಂದಲ್ಲೇಲು ಹೇಳ್ರಿ, ಒಂದಲ್ಲೇಲು ಹೇಳ್ರಿ. ಪೌಲ್ಗೆ ದೇವರು ಒಳಗಡೆ ಹೋಗಪ್ಪ, ನನ್ನ ಜನ ಇದ್ದಾರೆ, ಅಲ್ಲಿ ನಿನಗೆ ಟೀಚ್ ಮಾಡ್ತಾರೆ, ಅದನ್ನ ಕಲಿತು ನಿನ್ನ ನಡೆ. ಇವತ್ತು ರಕ್ಷಿಸಲ್ಪಟ್ಟವ್ರು ಎಲ್ಲಿಗೆ ಹೋಗಬೇಕು? ರಕ್ಷಣೆ ಹೊಂದಿದವ್ರು ಎಲ್ಲಿಗೆ ಹೋಗಬೇಕು? ದೇವರ ಆಲಯಕ್ಕೆ ಹೋಗಬೇಕು. ದೇವರು ಮಾತನಾಡ್ತಾನೆ. ಆ ಪೌಲ್ ಹೇಳ್ತಾನೆ, ಅವತ್ತು ಲೋಟ ಒಬ್ಬನೇ ಓಡಿ ರಕ್ಷಿಸಲ್ಪಟ್ಟ. ಇಲ್ಲಿ ಪೌಲ್ ಹೇಳ್ತಾನೆ, ನನಗೆ ಕೊಡಲ್ಪಟ್ಟ ಓಟವನ್ನು ನಾನು ಓಡಿ ಮುಗಿಸಿಬಿಟ್ಟೆ. ನನಗೆ ಕೊಡಲ್ಪಟ್ಟಂತ ಓಟವನ್ನು ಓಡಿ ನಾನು ಮುಗಿಸಿದ್ದೇನೆ. ನನಗೆ ದೇವರು ಜೀವವೆಂಬ ಜಯಮಾಲೆಯನ್ನ ಸಿದ್ಧ ಮಾಡಿಟ್ಟಿದ್ದ. ಒಂದು ಆಮೇಲೆ ಹೇಳ್ರಿ. ಪ್ರಿಯ ಸಹೋದರಿಯೇ, ಯೇಸು ತನ್ನ ಶಿಷ್ಯರನ್ನು ಆರಿಸ್ಕೊಂಡಿದ್ದು ಯಾವುದಕ್ಕೆ ಗೊತ್ತಾ? ಲೋಕದ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲ, ದೇವರ ರಾಜ್ಯದ ಕೆಲಸ ಮಾಡೋದಕ್ಕೋಸ್ಕರ. ಯಾರನ್ನ ಆರಿಸ್ಕೊಂಡ ಗೊತ್ತಾ? ನಂಬಿಗಸ್ತರನ್ನ ಆರಿಸ್ಕೊಂಡ. ಅದಕ್ಕೆ ಯೇಸು ಅವನು ಹೇಳ್ತಾನೆ, ಯಾರು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ ಗೊತ್ತಾ? ನನ್ನನ್ನು ಪ್ರೀತಿಸೋರೇ ನನ್ನ ಆಜ್ಞೆನ ಕೈಗೊಂಡು ನಡೀತಾರೆ. ಹಾಗಾದ್ರೆ ಎಷ್ಟು ಜನ ಯೇಸುನ ಪ್ರೀತಿಸ್ತಾ ಇದ್ರು? ಅವನ ಆಜ್ಞೆಗಳನ್ನ ಎಷ್ಟು ಜನ ಮಾಡಕ್ಕೆ ರೆಡಿ ಇದ್ರು? ಒಂದು ದಿನನೂ ತಪ್ಪದಿರ ಆಜ್ಞೆಗಳನ್ನ ಪಾಲಿಸೋಕೆ ಎಷ್ಟು ಜನ ರೆಡಿ ಇದ್ದೀರ? ಅವನ ಆಜ್ಞೆ ಏನು? ಯಾರಾದ್ರೂ ಹೇಳಿ ಮುಗಿಸ್ಬಿಡ್ತೀನಿ. ಅವನ ಆಜ್ಞೆಗಳೇನು? ಅವನ ಆಜ್ಞೆ ಏನು? ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಪ್ರೇಯರ್ ತಪ್ಪಬಾರ್ದು, ರಾತ್ರಿ ಪ್ರಾರ್ಥನೆ ತಪ್ಪಬಾರ್ದು, ಬೈಬಲ್ ಓದಕ್ಕೆ ಬಂದವರು ಓದ್ದೆ ಬಿಡಬಾರ್ದು. ನೀವೆಷ್ಟೇ ಆಯಾಸ ಆಗಿದ್ರು ಮಧ್ಯರಾತ್ರಿ ಬಂದ್ರೂ ಎಲ್ಲಿಗೋಗಿ ಆಮೇಲೆ ಬೆಡ್ಗೆ ಹೋಗ್ಬೇಕು? ಇದ್ದೀರಾ? ಎಲ್ಲಿಗೋಗಿ ನೀವು ಬೆಡ್ಗೆ ಹೋಗ್ಬೇಕು? ಸಾರಾ ಅಂಗಡಿಗೆ ಹೋಗ, ಪ್ರಾರ್ಥನೆಗೆ ಹೋಗಿ ಬೈಬಲ್ನ ಓದಿ. ಅದು 2 ಗಂಟೆ ರಾತ್ರಿ ಆಗಲಿ 3 ಗಂಟೆ ರಾತ್ರಿ ಆಗಲಿ ದೇವ್ರ ಮುಖ ನೋಡಿದ್ರೆ ನೀವು ಮಲಗಬಾರ್ದು. ಎದ್ದಾಗ ಯಾರ ಮುಖ ನೋಡಬೇಕು? ನರಿ ಮುಖನ? ಮಕ್ಕಳ ಮುಖನ? ಎಷ್ಟೋ ಜನ ಇವತ್ತು ಯಾರ ಮುಖ ನೋಡ್ತಾವ್ರೆ? ಮೊಬೈಲ್ ನೋಡ್ತಾವ್ರಿ. ಫಸ್ಟ್ ಎದ್ದಿದ್ದ ಅವನು ಆ ಕಡೆ ಈ ಕಡೆ ಕೈ ಹಾಕ್ತಾನೆ, ಐತಂತ ಹೆಂಡತಿಯವರ ಅಂತ ನೋಡಲ್ಲ, ಗಂಡ ಅವರ ಅಂತ ನೋಡಲ್ಲ, ಮೊಬೈಲ್ನ ನೋಡ್ತಾವ್ರೆ. ಆದ್ರೆ ಬೈಬಲ್ ಹೇಳ್ತದೆ, ನನ್ನ ಮುಖ ನೀವು ನೋಡಿ ಪ್ರಕಾಶವಂತರು, ನನ್ನ ಆಜ್ಞೆನ ನೀವು ಫಾಲೋ ಮಾಡ್ರಿ, ಪರಲೋಕ ಸೇರ್ತೀರ. ನನ್ನ ಹಿಂದೆ ಬನ್ರಿ, ನೀವು ಪರಲೋಕಕ್ಕೆ ಬರ್ತೀರ. ನೀವು ನನ್ನ ಹಿಂದೆ ಬರುವಾಗ ನಿಮ್ಮಿಂದ ಏನಿದೆ ಅಂತ ನಿಮಗೆ ಕಾಣೋದಿಲ್ಲ. ಯೇಸು ಹೇಳ್ತಾನೆ, ವಿಶ್ವಾಸಿಗೆ ಹಿಂದೆ ನೋಡಬೇಡ. ಎತ್ತುಗಳನ್ನ ಎಷ್ಟು ಜನ ನೋಡಿದ್ದೀರ? ಹೊಲ ಉಳಂತ ಎತ್ತನ್ನ ಎಷ್ಟು ಜನ ನೋಡಿದ್ದೀರ?
ಹೊಲ ಉಳುವಾಗ ಅದು ಮಾತಾಡ್ಕೊಂಡು ಗೌರಮ್ಮ ಗಂಗಮ್ಮ ಅನ್ಕೊಂಡು ಮಾತಾಡ್ಕೊಂಡು ಹಿಂದ್ಗಡೆ ಯಾರು ಬಂದವ್ರೆ ಅಂತ ನೋಡುತ್ತಾ? ಅವನೊಂದು ಸಾರಿ ಆ ಭಾರನ ಹಾಕಿಬಿಟ್ಟು ಆ ಹೊಲದಲ್ಲಿ ಬಿಟ್ಬಿಟ್ಟ ಅಂದ್ರೆ ಅದು ಗರ 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 ಅಂತ ಕೆಲಸ ಮುಗಿ ಅವ್ರಿಗೂ ಸುತ್ತಾನೇ ಇರ್ತದೆ. ಅದಕ್ಕಿರೋ ನಿಯತ್ತು ವಿಶ್ವಾಸಿಗಳಿಗೆ ಬಂದುಬಿಟ್ರೆ ಪರಲೋಕ ಬಹಳ ಬೇಗ ಬಂದುಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ನನ್ನ ಸಂದೇಶ ಇವತ್ತು ಬೇರೆ ಆಗಿತ್ತು. ಎಲ್ಲರೂ ಸಾಕ್ಷಿ ಅದು ಇದು ಎಲ್ಲ ಹೇಳಿ ಇಲ್ಲಿ ನಿಂತ್ಕೊಂಡಾಗ ದೇವರು ಹೇಳಿದ್ರು, ಫಿಲಿಪ್ಪಿ 2:21, ಪೌಲ್ ತಿಮೋತಿಗೆ ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಕಳಿಸ್ತೇನೆ. ಆ ತಿಮೋತಿ ಯಾರು ಗೊತ್ತಾ? ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ, ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸೇ ಇಡೋದಿಲ್ಲ. ಆದರೆ ಇವನಂಗಲ್ಲ. ಇವನು ನಾನೇನು ಹೇಳಿದ್ದೀನೋ ಆ ಯೇಸುವಿನ ಮಾತನ್ನು ಅಚ್ಚು ತಪ್ಪದೆ ಅವನು ಮಾಡೋನಾದ ನಿಮಿತ್ತವಾಗಿ ಅವನನ್ನ ನೀವು ನೋಡಿ ತಿಳಿದುಕೊಳ್ಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಗ್ರಾಮದ ಜನ ರಕ್ಷಣೆ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಪ್ರೇಯರ್ ಮಾಡ್ಕೊಂಡಿದ್ರೆ ನೋವು ಏನ್ ಮಾಡಬೇಕು? ಪ್ರೇಯರ್ ಮಾಡಿ ಉಪವಾಸ ಇದ್ರೆ ನೋ ಯೂಸ್ ಏನ್ ಮಾಡಬೇಕು? ಸುವಾರ್ತೆ ಸಾರಿದ್ರು ನೋ ಯೂಸ್ ಏನ್ ಮಾಡಬೇಕು? ನಿಮ್ಮ ಸ್ವಭಾವ ಚೇಂಜ್ ಆಗಬೇಕು. ಕೊಳ ಹತ್ರ ಹೋಗ್ಬಿಟ್ಟು ಬಿಂದಿಗೆ ತಗೊಂಡು ಅವನಿಗೆ ಹೊಡಿಯೋದು ಇವನಿಗೆ ಹೊಡಿಯೋದು ಮಾಡ್ಕೊಂಡು ಇಲ್ಲಿ ಬಂದು ಹಲ್ಲೆಲೂಯಾ ಅಂದ್ರೆ ಅವನಂತ ಮೊದಲು ಅವ್ರ ಕ್ಯಾರೆಕ್ಟರ್ ಚೇಂಜ್ ಆಗ ಇದ್ದೀರಾ? ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ದ ಗೊತ್ತಾ? ಪ್ರೇಯರು ಮಾಡ್ರಿ ಅಂತ, ಉಪವಾಸ ಹಾಕಿ ಅಂತ. ಅದ್ರ ಮುಖ್ಯವಾಗಿ ಏನು ಹೇಳ್ತಾನೆ ಅವನು? ಜೋರಾಗಿ ಹೇಳ್ರಿ, ಮಾತಾಡಬಾರ್ದು ಮಕ್ಕಳು. 1-2 ನಿಮಿಷ ಮುಗಿಸ್ತೀನಿ. ಏನಮ್ಮ ಏನು ಹೇಳ್ರಿ? ಗುಣಗಳು ಚೇಂಜ್ ಆಗ. ಅಪ್ಪ ಸಿಸ್ಟ್ರು ಸಂಸ್ಕೃತ ಮಾತಾಡ್ತಾ ಇದ್ರು ಮುಂಚೆ, ಈಗ ಒಳ್ಳೆ ಭಾಷೆ ಮಾತಾಡ್ತಾರೆ. ಅವ್ರ ಮನೇಲಿ ಯಾವಾಗಲೂ ಬ್ರದರ್ ಗಂಡ ಹೆಂಡ್ತಿದು ಒಂದೇ ಜಗಳ. ನಿಮ್ಮ ಹತ್ರ ಬಂದ ಮೇಲೆ ಆ ಜಗಳನೇ ಇಲ್ಲ. ಒಂದು ಅಲ್ಲೇಲು ಹೇಳು, ನೀವು ಹೇಳ್ದೆ ಹೋದ್ರೆ ಜಗಳ ಐತೆ ನಿಮ್ಮ ಮನೇಲಿ ಅಂತ. ನೀವು ಅಲ್ಲೇಲು ಹೇಳಿದ್ರೆ ಜಗಳ ಇಲ್ಲ ಅಂದ್ರೆ ಸ್ವಾಮಿ ಹೇಳ್ತಾನೆ, ನನ್ನ ಹಿಂದೆ ಓಡೋನು ಹಿಂದೆ ನೋಡದೆ ಹೋದ್ರೆ ಅವನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಅವನ ಊರಲ್ಲಿ ಬದಲಾವಣೆ ಆಗುತ್ತೆ, ಅವರ ಮನೆಯಲ್ಲಿ ಬದಲಾವಣೆ ಆಗುತ್ತೆ. ಅವನ ನಂತರ ಆಗಬೇಕನ್ನೋದೇ ದೇವರ ಇಷ್ಟ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಬಯಸ್ತಾನೆ ಅಂತ ಗೊತ್ತಾ? ದೇವರು ಒಂದ್ ಕಡೆ ವಾಕ್ಯ ಹೇಳ್ತದೆ, ಕೊಡ್ರಿ ನಿಮ್ಗೂ ಕೊಡಲ್ಪಡುವುದು. ಏನ್ ಕೊಡ್ಬೇಕಂತೆ ನಾವು? ಮುಗಿಸ್ತೀನಿ. ಏನ್ ಕೊಡ್ಬೇಕು? ಎಷ್ಟು ಜನ ದೇವರಿಗೆ ಹೃದಯ ಕೊಟ್ಟಿದ್ದೀರಾ? ನಿಮ್ಮನ್ನೇ ಪರಿಪೂರ್ಣವಾಗಿ ಕೊಟ್ಟಿದ್ದೀರಾ? ಕೊಟ್ಟಿಲ್ವ ಯಾರು? ದೇವ್ರೇನು ಹೇಳ್ತಾನೆ ಗೊತ್ತಾ? ನೀವು ಕೊಡ್ರಿ ನಾನು ಕೊಡ್ತೀನಿ ಅಂದವನು. ಏನ್ ಕೊಡ್ಬೇಕಂತ ನಾವು? ಏನ್ ಕೊಡ್ಬೇಕು? ನಾವು ಕಾಣಿಕೆ ಕೊಡ್ತೀವಿ, ದಶಮ ಭಾಗ ಕೊಡ್ತೀವಿ, ಅದರಲ್ಲಿ ದೇವ್ರ ತೃಪ್ತಿ ಆಗಿದ್ದಾನ? ಯಾಕಿಲ್ಲಮ್ಮ? ದೇವ್ರು ಹೇಳಿರೋದು ಕೊಡೋದೆಲ್ಲ ಒಂದು ಆಜ್ಞೆ. ಮಾತಾಡಬಾರ್ದು. 2 ನಿಮಿಷ ನಾನು ಮುಗಿಸ್ತೀನಿ. ದೇವ್ರು ಏನ್ ಎದುರು ನೋಡ್ತಾವನೆ ಗೊತ್ತಾ? ನಾನ್ ನನ್ನ ಮಗನಾದ ಯೇಸುವನ್ನ ಕೊಟ್ಟಿದ್ದೀನಲ್ಲ, ಅದೇ ಪ್ರಕಾರ ಆ ಸ್ವಭಾವಗಳನ್ನ ನೀವು ನನಗೆ ಕೊಡ್ರಿ. ನಿಮ್ಮ ಕಾಣಿಕೆಯಲ್ಲಿ ನಾನು ಮೆಚ್ಚುಗೆ ಆಗಲ್ಲ, ನಿಮ್ಮ ದಶಮ ಭಾಗದಲ್ಲಿ ನಾನು ಮೆಚ್ಚುಗೆ ಆಗಲ್ಲ. ನಾನು ನಿಮ್ಮಿಂದ ಎದುರು ನೋಡುವಂಥದ್ದು ನನ್ನ ಮಗನಾದ ಯೇಸುವನ್ನ ಯಾವ ಗುಣಗಳೊಂದಿಗೆ ನಿಮ್ಮ ಬಳಿಗೆ ಕೊಟ್ಟಿದ್ದೀನೋ ಆ ಗುಣಗಳನ್ನ ನೀವು ಹೊಂದ್ಕೊಂಡು ಅದನ್ನ ರಿಟರ್ನ್ ನನಗೆ ಕೊಡಿ. ಹಲ್ಲೆಲೂಯಾ. ಅದನ್ನ ದೇವ್ರ ಎದುರು ನೋಡ್ತಾ ಇದ್ದಾನೆ, ಅದನ್ನ ದೇವ್ರ ಎದುರು ನೋಡ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ಪರಲೋಕ ರಾಜ್ಯ ಸೇವೆ.
ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸೇ. ಸ್ವಕಾರ್ಯ ಅಂದ್ರೇನು? ಸ್ವಕಾರ್ಯ ಸಿಂಪಲ್. ಏನದು ಸ್ವಕಾರ್ಯ ಅಂದ್ರೆ? ಸ್ವಂತ ಕಾರ್ಯ. ಪೌಲ್ಗೆ ಎಷ್ಟು ನೋವಿಂದ ಇರ್ತಾನೆ ನೋಡಿ ಆ ಸಭೆಯವ್ರಿಗೆ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿಲ್ಲ. ಆದರೆ ಇಲ್ಲಿ ಕಲಿಸುವಂತ ತಿಮೋತಿ ಇದ್ದಾನಲ್ಲ, ಅವನು ಆಗಲ್ಲ. ಅವನ್ನ ನೋಡಿ ನೀವು ಕಲ್ತ್ಕೊಳ್ರಿ. ಹಂಗಾದ್ರೆ ಈ ಗ್ರಾಮ ಯಾರನ್ನ ನೋಡಿ ಕಲಿಬೇಕು? ನಿಮ್ಮನೆಗೊಬ್ಬ ತಿಮೋತಿ ಬರಬೇಕು. ಆ ತಿಮೋತಿ ಯಾರಾಗಬೇಕು? ದೇವರಾಗಲ್ರಿ, ನೀವೇ ಆಗಬೇಕು. ಯಾವಾಗ ಬರ್ಬೇಕು ನಮ್ಗೆ? ನೀವು ಕಲಿಯಕ್ಕೆ ಆರಂಭ ಆದಾಗ. ಕಲಿಯಕ್ಕೆ ಆರಂಭ ಆದಾಗ ದೇವರು ಬದಲಾವಣೆ ತರ್ತಾರೆ. ಹಂಗಾದ್ರೆ ನಾವೊಂದು ತೀರ್ಮಾನ ಮಾಡಬೇಕು. ಈ ಡಿಸೆಂಬರ್ ಇಂದ ನನ್ನ ಸಭೆಗೆ 8 ಗಂಟೆಗೆ ಆರಾಧನೆ ಆರಂಭ ಆಗಕ್ ಮುಂಚೆ ನಾವು ಅಂದ್ರೆ ಕಷ್ಟ, ಲೋಟ ಮಾತ್ರ ಬರ್ತಾನೆ, ಮಿಕ್ಕಿದವರೆಲ್ಲ ಅಲ್ಲೇ ಇರ್ತಾರೆ. ಅದಕ್ಕೆ ಬರ್ಬೇಕು. ನಿಮ್ಮ ಹೆಂಡತಿದು ಮೇಕಪ್ ಆಗಿರಲ್ಲ, ಅವಾಗ ನೀವು ಅಲ್ಲೇ ಇರಬೇಕಾಗ್ತದೆ. ನಿಮ್ಮ ಗಂಡನ ಇನ್ನೂ ಐರನ್ ಆಗಿರಲ್ಲ, ನೀವು ಅವಾಗ ಅಲ್ಲೇ ಇರಬೇಕಾಗ್ತದೆ. ಹಂಗನ್ಬಿಟ್ಟು ಬಿಟ್ಟೋಡು ಬಂದ್ಬಿಡ್ಬೇಡ್ರಿ. ಎಲ್ಲರನ್ನ ಎಬ್ಬಿಸ್ಬೇಕು, ರೈಟ್ ಟೈಮ್ಗೆ ರೆಡಿ ಆಗಬೇಕು. ಎಲ್ಲ ಬರಕ್ಕೆ ಮುಂಚೆ ನೀವು ಮೊದಲು ಬಂದು ಮೊಣಕಾಲ ಹಾಕಬೇಕು. ಎಷ್ಟು ಜನ ಅದು ಮಾಡ್ತೀರಾ? ಇಬ್ರೇನಾ? 3 ಜನನಾ? 4 ಜನನಾ? ನೀವು ರಾಜೇಶ್ ಪಾಸ್ಟರ್ ಮುಂದೆ ಮಾಡ್ತಾ ಇಲ್ರಿ. ದೇವರ ಮನೆಯಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ವರ್ಡ್ ನಮ್ಮ ಹೃದಯದಲ್ಲಿ ಅರಿಕೆ ಮಾಡೋಣ. ಸ್ವಾಮಿ, ಒಂದು ವೇಳೆ ಇವತ್ತರೆಗೂ ನಾನು ಭಾಳ ಬ್ಯುಸಿ ಆಗಿದ್ರೆ ನಿನ್ನ ಕೆಲಸ ಮಾಡೋಕ್ಕೆ ನನಗೆ ಕೃಪೆ ಕೊಡಿಸುವ. ನಿನ್ನ ರಾಜ್ಯ ಕಟ್ಟೋದಕ್ಕೆ ಕೃಪೆ ಕೊಡು. ನಿನ್ನ ಸುವಾರ್ತೆ ಹೇಳೋದಕ್ಕೆ ಕೃಪೆ ಕೊಡು. ಎಲ್ಲ ಕೆಲಸಗಳಿಗೆ ದೊಡ್ಡ ಕೆಲಸ ಸುವಾರ್ತೆ ಕೆಲಸ. ಅದು ಎಷ್ಟು ಹಣ ಕೊಟ್ಟರು ದೇವರು ಕೊಡಲ್ಲ, ಅವನ ಕೃಪೆಯಿಂದ ಕೊಡೋದು. ಸುವಾರ್ತೆ ಅವಕಾಶನ ಕಳ್ಕೊಂಬೇಡ, ಸಾಕ್ಷಿ ಹೇಳೋದನ್ನ ಕಳ್ಕೊಂಬೇಡ. ದೇವ್ರ ಮನೆ ಕಟ್ಟೋ ಕೆಲಸದಲ್ಲಿ ನಿಮ್ಮನ್ನ ಹಿಂಜಾರಿ ಹೋಗೋಕೆ ಹೋಗ್ಬೇಡ. ದೇವರ ಕೆಲಸಕ್ಕೆ ಮೊದಲು ನಾನು ಇರಬೇಕಂತ ಓಡ್ಬನ್ರಿ. ಯೋಶುವನಿಗೆ ದೇವರು ಹೇಳ್ತಾರೆ, ಈ ಧರ್ಮಶಾಸ್ತ್ರವನ್ನೆಲ್ಲ ನಿನ್ನ ಹೃದಯದಲ್ಲಿ ಇಟ್ಟುಕೋ, ಬಾಯಲ್ಲಿ ಅರಿಕೆ ಮಾಡ್ತಾನೆ ಇರು ಮಗನೇ. ನೀನು ಹೋಗೋ ಎಲ್ಲ ಕಡೆಯಲ್ಲಿ ನಾನು ಜಯ ಕೊಡ್ತೇನೆ. ಲೋಟ ಓಡಿ ಬದುಕಿದ, ಪೌಲು ಓಡಿ ನಾನು ಜಯಮಾಲೆ ಹೊಂದಿದ್ದೀನಿ ಅಂತಂದು. ದೇವರ ವಾಕ್ಯವನ್ನು ಹಿಡಿಯಲ್ಪಟ್ಟವರೇ, ನಿಮ್ಮ ಮುಂದೆ ಯಾರೂ ನಿಲ್ಲೋದಿಲ್ಲ. ನಿಮ್ಮ ಮುಂದೆ ಯೇಸು ಇದ್ದಾನೆ. ಲೋಕನ ನೋಡಬೇಡ್ರಿ, ನಿಮ್ಮ ಬಂಧುಗಳನ್ನ ನೋಡಬೇಡ್ರಿ, ನಿಮ್ಮ ಸ್ನೇಹಿತರನ್ನ ನೋಡಬೇಡ್ರಿ, ನಿಮ್ಮನ್ನ ಕ್ರಿಟಿಸೈಸ್ ಮಾಡುವಂಥವ್ರನ್ನ ನೋಡಬೇಡ್ರಿ, ನೋಡಿ ನಗಾಡುವಂಥವ್ರನ್ನ ನೋಡಬೇಡ್ರಿ, ಗೇಲಿ ಮಾಡುವಂಥವ್ರನ್ನ ನೋಡಿ ಭಯ ಪಡಬೇಡ್ರಿ, ಸೋಲು ಆಗುತ್ತೆ ಅಂತ ಹೇಳುವವ್ರನ್ನ ನೋಡಿ ಭಯ ಪಡಬೇಡ್ರಿ. ಹಣ ಇಲ್ವಾ, ಆರೋಗ್ಯ ಇಲ್ವಾ, ಸಮಾಧಾನ ಇಲ್ವಾ? ಒಂದು ತೀರ್ಮಾನ ಮಾಡ್ರಿ, ನಾನು ಯೇಸು ಹಿಂದೆ ಹೋಗ್ತೇನೆ. ನಾನು ಯೇಸು ಹಿಂದೆ ಹೋಗ್ತೇನೆ. ಜನರಿಂದ ಹೋಗ್ಬೇಡ್ರಿ, ಹಣದಿಂದ ಹೋಗ್ಬೇಡ್ರಿ, ಲೋಕದ ಕಾರ್ಯಗಳಿಂದ ಹೋಗ್ಬೇಡ್ರಿ, ಯೇಸುವಿಂದ ಹೋಗಕ್ಕೆ ಆರಂಭ ಮಾಡ್ರಿ. ನಾನು ಯೇಸು ನಿಮ್ಮ ಮುಂದೆ ಸದಾ ಕಾಲ ಇರ್ತಾನೆ. ದಾವೀದ ಹೇಳ್ತಾನೆ ಕೀರ್ತನೆ 23ನೇ ಅಧ್ಯಾಯದಲ್ಲಿ, ಯಾರು ಯೇಸುವನ್ನ ಕುರುಬನಾಗಿ ಇಟ್ಟುಕೊಳ್ತಿರೋ, ಅವನ ಹೆಜ್ಜೆ ಜಾಡನ ಗಮನಿಸಿ ನಡೀತಿರೋ, ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತೆ. ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತೆ. ಇವತ್ತು ಈ ಸಭೆಗೆ ದೇವರ ಪ್ರವಾದನೆ ಬಂದಿದೆ. ನಿಮ್ಮ ಪಾತ್ರೆಗಳು ತುಂಬುತ್ತೆ, ನಿಮ್ಮ ಅನಾರೋಗ್ಯಗಳು ಬಿಟ್ಟು ಹೋಗುತ್ತೆ, ನಿಮ್ಮ ಸಮಸ್ಯೆಗಳು ಬಿಟ್ಟು ಹೋಗ್ತಾ ಇದೆ. ಹಣದ ವಿಷಯದಲ್ಲಿ ದೊಡ್ಡ ಬದಲಾವಣೆ ದೇವರು ತರಲಿಕ್ಕಿದ್ದ. ಬರೀ ಒಬ್ಬರ ಮನೆಯಲ್ಲ, ಇಲ್ಲಿ ಯಾರೆಲ್ಲ ಇದ್ದೀರೋ ಅವರೆಲ್ಲರ ಮನೆಯಲ್ಲಿ ಹಣದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ಲಿಕ್ಕಿದ್ದಾನೆ. ನಿಮ್ಮ ಕೆಲಸದಲ್ಲಿ ದೊಡ್ಡ ಕಾರ್ಯ ಮಾಡ್ಲಿಕ್ಕಿದ್ದಾನೆ. ನಂಬೋರಿಗೆ ದೇವರ ಕಾರ್ಯ ಮಾಡ್ತಾನೆ. ನೀವು ದೇವರಿಂದ ನಡೀರಿ, ನಿಮ್ಮ ಹಿಂದೆ ಎಲ್ಲ ಬರುತ್ತೆ. ನಾನೇನು ಹೇಳ್ಬೇಕಲ್ಲ ಅಂತ ಹೇಳ್ತಾ ಇಲ್ಲ,
ಪದೇ ಪದೇ ದೇವರಾತ್ಮ ಹೇಳ್ತಾ ಇದ್ದಾನೆ, ನನ್ನ ಜನಕ್ಕೆ ಕೇಳು, ನನ್ನ ಹಿಂದೆ ನಡೆಯಕ್ಕೆ ಆರಂಭ ಮಾಡು, ಆಶೀರ್ವಾದ ನಿಮ್ಮ ಹಿಂದೆ ಬರುತ್ತೆ. ದೇವರ ಕೆಲಸ ಮಾಡಿ ನೋಡು, ನಿನ್ನ ಕೆಲಸ ದೇವ್ರು ಮಾಡ್ತಾನೆ. ದೇವ್ರ ಮನೆ ಕಟ್ಟಿ ನೋಡು, ನಿನ್ನ ಮನೆ ದೇವ್ರು ಕಟ್ಟಾನ. ನಿನ್ನ ಮನೆ ಪರಿಸ್ಥಿತಿ ನೋಡಿ ಭಯ ಪಡಬೇಡ, ನಿನ್ನ ಮಕ್ಕಳ ಪರಿಸ್ಥಿತಿ ನೋಡಿ ಭಯ ಪಡಬೇಡ, ನಿನ್ನ ಸ್ಥಿತಿಗತಿನ ನೋಡಿ ಭಯ ಪಡಬೇಡ. ದೇವರ ಮುಂದೆ ನೀತಿವಂತನಾಗಿ ಕಾಣು, ನಂಬಿಗಸ್ತನಾಗಿ ಕಾಣು. ಪೌಲ್ ತಿಮೋತಿಗೆ ಹೇಳಿದ ಹಾಗೆ ನಿನ್ನ ವಿಷಯದಲ್ಲಿ ದೇವರು ಮಾತಾಡಬೇಕು. ನೀನು ದೇವರ ಮುಂದೆ ನಂಬಿಗಸ್ತನಾಗಿ ಕಾಣುವಾಗ ನಿನ್ನ ಕೊಂಬು ಎತ್ತಲ್ಪಡ್ತದೆ, ನಿನ್ನ ಕೊಂಬು ಎತ್ತಲ್ಪಡ್ತದೆ, ನಿನ್ನ ಕೊಂಬು ಎತ್ತಲ್ಪಡ್ತದೆ. ನಿನ್ನ ಜನ ತೂಚಿ ಅಂತ ಉಗಿದ್ರು, ಆಪಾದನೆಗಳು ಹಾಕಿದ್ರು, ಸುಳ್ಳುಗಳನ್ನ ಹೇಳಿದ್ರು, ಕೆಟ್ಟದಾಗಿ ನೋಡಿದ್ರು, ವಿರೋಧಿಸಿದ್ರು, ಮತಾಂತ್ರಿಗಳು ಅಂತ ಹೇಳಿದ್ರು, ನಾಲಾಯಕ್ ಅಂತ ಹೇಳಿದ್ರು, ದೇವರೇನು ಹೇಳ್ತಾನೆ ಅದನ್ನು ಮಾತ್ರ ಕೇಳು. ದೇವರು ನಿನಗಾಗಿದ್ದ, ರಕ್ತ ಕೊಟ್ಟಿರೋ ಯೇಸು, ರಕ್ಷಣೆ ಕೊಟ್ಟ ಯೇಸು ನಿನ್ನನ್ನು ಏನಂತ ಅಪೇಕ್ಷಿಸ್ತಾ ಇದ್ದನೋ ಅದಕ್ಕೆ ಸಮರ್ಪಣೆ ಮಾಡು. ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ ಯಾರಿಗೆ ಮೊದಲನೇ ಪ್ರಾಮುಖ್ಯತೆ, ಯಾರ ಕೆಲಸಕ್ಕೆ ಮೊದಲನೇ ಪ್ರಾಮುಖ್ಯತೆ, ಯಾರ ಒಂದು ಕಾರ್ಯಗಳಿಗೆ ಮೊದಲನೇ ಪ್ರಾಮುಖ್ಯತೆ? ಲೋಕನ, ಪರಲೋಕನ, ಸತ್ಯನ, ಅಸತ್ಯನ, ಯೇಸುನ, ಸೈತಾನ? ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನ ಮೇಜು ನಮ್ಮ ಮುಂದೆ ಇದೆ. ಇವತ್ತು ನಾನು ಅನ್ಯರಂತೆ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾ ಇದ್ದೀನಿ. ಪರೀಕ್ಷೆ ಮಾಡಿಕೊಳ್ಳ. ಮೊದಲನೇ ಪ್ರಾಮುಖ್ಯತೆ ದೇವರಿಗೆ ಯಾರು ಕೊಡ್ತಾರೋ ಅವ್ರನ್ನ ದೇವರು ಎಲ್ಲೂ ಬಿದ್ದೋಗಕ್ಕೆ ಬಿಡಲ್ಲ. ನೀನ್ ನನ್ನವನು ಅಂತ ದೇವರು ಕರೀತಾನೆ. ನೀನ್ ನನ್ನವನು, ನನ್ನ ಪ್ರಿಯ ಸ್ನೇಹಿತನು, ಅತಿ ಪ್ರಿಯನೇ. ನಮ್ಮ ದೇವರಿಗಾಗಿ ಜೀವ ಕೊಡೋಕೆ ಸಿದ್ಧನಾಗಿದೆಯಾ? ದೇವರಿಗಾಗಿ ಜೀವಿತ ಕೊಡೋಕೆ ಸಿದ್ಧನಾಗಿದೆಯಾ? ದೇವರಿಗಾಗಿ ಒಂದು ಒಳ್ಳೆ ಸಾಕ್ಷಿಯಾಗಿ ಬಾಳಕ್ಕೆ ಸಿದ್ಧನಾಗಿದೆಯಾ? ದೇವರಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದೀನಾ? ಪರೀಕ್ಷೆ ಮಾಡಿಕೊಳ್ಳೋಣ. ಎಲ್ಲರೆದ್ದು ನಿಂತುಕೊಳ್ಳೋಣ ಕರ್ತನ ಮೇಜಿಗೆ. ಎಲ್ಲರೂ